ಇದ್ದಕ್ಕಿದ್ದ ಹಾಗೆ ನಿನ್ನೆ ರಾತ್ರಿ ಭಾರಿ ಪ್ರಮಾಣದಲ್ಲಿ ಮಳೆ ಸುರಿಯುತ್ತೆ ಬೆಂಗಳೂರಿನಲ್ಲಿ. ಆ ಮಳೆಯ ಪ್ರಭಾವ ಹೇಗಿತ್ತು, ಆ ಮಳೆಗೆ ರಾಜಧಾನಿಯಲ್ಲಿ ಏನಾಯ್ತು, ಅದರ ಗ್ರೌಂಡ್ ರಿಪೋರ್ಟ್ ಅನ್ನು ಇವತ್ತು ಕೊಡ್ತಾ ಹೋಗ್ತಾ ಇದ್ದೀವಿ. ರಾತ್ರಿ ಮಳೆಗೆ ತತ್ತರಿಸಿದೆ ರಾಜಧಾನಿ ಬೆಂಗಳೂರು. ಒಂದು ಮಳೆಗೆ ಅರ್ಧ ಮುಳುಗಿದೆ ಈ ರಾಜಧಾನಿ. ರಾತ್ರಿ ಮಳೆಗೆ ತತ್ತರಿಸಿದೆ ರಾಜಧಾನಿ ಬೆಂಗಳೂರು. ಒಂದೇ ಮಳೆ ಮುಳುಗಿದೆ ಅರ್ಧ ರಾಜಧಾನಿ. ತಗ್ಗು ಪ್ರದೇಶಗಳು ಜಲಾವೃತವಾಗಿದ್ದಾವೆ. ಜನ ಸಂಕಷ್ಟಕ್ಕೆ ಈಡಾಗಿದ್ದಾರೆ. ಇದು ಬೆಂಗಳೂರಿನಲ್ಲಿ ನಡೆದಿರತಕ್ಕಂಥ ಮಳೆಯ ಅನಾಹುತ. ಹಾಗಿದ್ರೆ ಬೆಂಗಳೂರಲ್ಲಿ ಮಳೆಗೆ ಎಲ್ಲೆಲ್ಲಿ ಏನು ಅವಾಂತರಗಳಾಗಿದ್ದಾವೆ, ನೀರು ತೆರವು ಕಾರ್ಯಾಚರಣೆ ಹೇಗೆ ನಡೀತಾ ಇದೆ, ನ್ಯೂಸ್ 18ನಲ್ಲಿ ಮಳೆ ಸಂಬಂಧಪಟ್ಟ ಹಾಗೆ ಅವಾಂತರದ ಗ್ರೌಂಡ್ ರಿಪೋರ್ಟ್ ಅನ್ನ ಕೊಡ್ತಾ ಇದ್ದೀವಿ. ನ್ಯೂಸ್ 18ನಲ್ಲಿ ಮಳೆಯ ಅವಾಂತರದ ಗ್ರೌಂಡ್ ರಿಪೋರ್ಟ್ ಇದು. ಈ ಮಳೆಗೆ ಬಿನ್ನಿಪೇಟೆಯಲ್ಲಂತೂ ಅಪಾರ್ಟ್ಮೆಂಟ್ನ ಹಿಂದಿನ ಗೋಡೆಯೇ ಕುಸಿದಿದೆ. ಮತ್ತೆ ಕೆಲ ಪ್ರದೇಶಗಳಲ್ಲಿ ಕೆಲವರ ರೀತಿಯಾಗಿರ್ತಕ್ಕಂಥ ಅನಾಹುತಗಳಾಗಿರುವಂಥದ್ದು. ಬಿನ್ನಿಪೇಟೆಯಲ್ಲಿ ಅಪಾರ್ಟ್ಮೆಂಟ್ ಹಿಂದಿನ ಗೋಡೆಯೇ ಕುಸಿದಿರುವಂಥದ್ದು ಈ ಮಳೆಗೆ. ಭಾರಿ ಮಳೆ ನಿನ್ನೆ ಬಂದಿದ್ದು ಬೆಂಗಳೂರಲ್ಲಿ. ಗೋಡೆ ಕುಸಿದ ಪರಿಣಾಮ 20ಕ್ಕೂ ಹೆಚ್ಚು ಬೈಕ್ಗಳು ಜಖಮಾಗಿದ್ದಾವೆ. ಮನೆಯಿಂದ ಹೊರಗೆ ಬರೋದಕ್ಕೆ ಆಗದೆ ಸ್ಥಳೀಯರು ಒದ್ದಾಡುವಂತಹ ಪರಿಸ್ಥಿತಿ ಕೂಡ ನಿರ್ಮಾಣ ಆಗಿದೆ. ಇನ್ನು ಯಲಹಂಕದ ಅಪಾರ್ಟ್ಮೆಂಟ್ ಹಿಂದಿನ ಗೋಡೆ ಕೂಡ ಕುಸಿದಿರುವಂಥದ್ದು. ಕೇಂದ್ರೀಯ ವಿಹಾರ ಅಪಾರ್ಟ್ಮೆಂಟ್ ಜಲಾವೃತವಾಗಿದೆ. 80ಕ್ಕೂ ಹೆಚ್ಚು ಕಾರು, 100ಕ್ಕೂ ಹೆಚ್ಚು ಬೈಕ್ಗಳು ಜಲಾವೃತವಾಗಿರುವಂಥದ್ದು. ಇನ್ನು ಟ್ರ್ಯಾಕ್ಟರ್ ಮೂಲಕ ಅಪಾರ್ಟ್ಮೆಂಟ್ ನಿವಾಸಿಗಳನ್ನ ಸ್ಥಳಾಂತರ ಮಾಡಲಾಗ್ತಾ ಇದೆ. ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀವಿ. ಬೈಕ್ಗಳು ಜಖಮಾಗಿದ್ದಾವೆ, ಕಾರುಗಳು ಜಖಮಾಗಿದ್ದಾವೆ, ಗೋಡೆಗಳು ಕುಸಿದಿದ್ದಾವೆ. ಒಂದೇ ಮಳೆ. ದೃಶ್ಯದಲ್ಲಿ ನೋಡ್ತಾ ಇದ್ದೀವಿ ಯಾವ ಪ್ರಮಾಣದಲ್ಲಿ ಬಿನ್ನಿಪೇಟೆಯಲ್ಲಿ ನೀರು ಬರ್ತಾ ಇದೆ ಅಂತ ಹೇಳಿ. ಗೋಡೆ ಕುಸಿದು ಇದ್ದಕ್ಕಿದ್ದಾಗೆ ಜಲಪಾತದ ರೀತಿಯಾಗಿ ಕಾಣಿಸುತ್ತದು. ಒಂದು ಕ್ಷಣ ಅಲ್ಲಿ ಯಾರಾದ್ರೂ ನಿಂತಿದ್ರೆ ಪರಿಸ್ಥಿತಿ ಏನಾಗ್ತಾ ಇತ್ತೋ ಗೊತ್ತಿಲ್ಲ, ಊಹೆ ಮಾಡೋದಕ್ಕೂ ಆಗೋದಿಲ್ಲ. ನೀವು ಕೂಡ ದೃಶ್ಯದಲ್ಲಿ ಗಮನಿಸಬಹುದು. ಬಿನ್ನಿಪೇಟೆ ಅಪಾರ್ಟ್ಮೆಂಟ್ ಹಿಂದಿನ ಗೋಡೆ ಕುಸಿದಂತ ದೃಶ್ಯ ಇತ್ತು. ನೀರು ನಿಂತಿರುತ್ತೆ ಭಾರಿ ಪ್ರಮಾಣದಲ್ಲಿ. ಇನ್ನು ಮತ್ತೊಂದು ಕಡೆ ಕೇಂದ್ರೀಯ ವಿಹಾರ ಅಪಾರ್ಟ್ಮೆಂಟ್ ನಿವಾಸಿಗಳನ್ನ ಟ್ರ್ಯಾಕ್ಟರ್ ಮೂಲಕ ಸ್ಥಳಾಂತರ ಮಾಡ್ತಾ ಇದ್ದಾರೆ. ಕಾರುಗಳಲ್ಲಿ ನೀರು ಹೋಗಿದೆ, ಕೆಸರು ಹೋಗಿದೆ, ಬೈಕ್ಗಳು ಜಖಮಾಗಿದ್ದಾವೆ, ಗೋಡೆಗಳು ಕುಸಿದಿದ್ದಾವೆ. ಪ್ರತಿ ಬಾರಿ ಒಂದೇ ಒಂದು ಮಳೆ ಆದರೂ ಕೂಡ ಬೆಂಗಳೂರಿನ ಸ್ಥಿತಿ ಈ ರೀತಿ ಆಗಿಬಿಡುತ್ತೆ. ಕಾರಣ ಏನು ಇನ್ನೂ ಕೂಡ ಯಾರಿಗೂ ಹುಡುಕೋದಕ್ಕಾಗ್ತಾ ಇಲ್ಲ. ಅಪಾರ್ಟ್ಮೆಂಟ್ ನಿರ್ಮಾಣ ಸಂದರ್ಭದಲ್ಲಿ ನಿಯಮಗಳನ್ನ ಗಾಳಿಗೆ ತೂರಲಾಗುತ್ತಾ? ಹೇಗೆ ತಗ್ಗು ಪ್ರದೇಶಗಳ ಅಪಾರ್ಟ್ಮೆಂಟ್ಗಳನ್ನ ನಿರ್ಮಾಣ ಮಾಡಲಾಗುತ್ತೆ? ಇನ್ನು ಯಲಹಂಕದ ಕೇಂದ್ರೀಯ ವಿಹಾರ್ಗೆ ಜಲ ದಿಗ್ಬಂಧನ ಆಗಿದೆ. ಕೇಂದ್ರೀಯ ಜಲ ವಿಹಾರ ರೀತಿಯಾಗಿ ಕಾಣಿಸ್ತಾ ಇದೆ. ಯಲಹಂಕ ಕೇಂದ್ರೀಯ ವಿಹಾರ್ಗೆ ಜಲ ದಿಗ್ಬಂಧನವಾಗಿರುವಂಥದ್ದು. ಮಳೆಗೆ ಅಪಾರ್ಟ್ಮೆಂಟ್ ನಿವಾಸಿಗಳು ಪರದಾಡ್ತಾ ಇದ್ದಾರೆ. ನೀರಿನಲ್ಲಿ ತೇಲ್ತಾ ಇದ್ದಾವೆ ಬೈಕ್ಗಳು, ಸ್ಕೂಟರ್ಗಳು, ಸೈಕಲ್ಗಳು. ಯಲಹಂಕ ಕೆರೆ ಕೋಡಿ ಬಿದ್ದು ನುಗ್ಗಿರುವಂತಹ ನೀರಿದು. 2500ಕ್ಕೂ ಹೆಚ್ಚು ಜನ ಇರ್ತಕ್ಕಂಥ ಅಪಾರ್ಟ್ಮೆಂಟ್ ಇದು. ಇನ್ನು ಅಗತ್ಯ ವಸ್ತುಗಳು ಕೂಡ ಈ ಅಪಾರ್ಟ್ಮೆಂಟ್ ನಿವಾಸಿಗಳಿಗೆ ಸಿಗ್ತಾ ಇಲ್ಲ. ಅದು ಸಿಗದೆ ಪರದಾಡುವಂತಹ ಪರಿಸ್ಥಿತಿ ನಿರ್ಮಾಣ ಆಗ್ತಾ ಇದೆ. ಯಲಹಂಕ ಕೆರೆ ಕೋಡಿ ಬಿದ್ದು ನುಗ್ಗಿರುವಂತಹ ನೀರಿದು ಅಂತ ಹೇಳಲಾಗುತ್ತೆ. 2500ಕ್ಕೂ ಅಧಿಕ ಜನ ಇರುವಂತಹ ಅಪಾರ್ಟ್ಮೆಂಟ್ ಇದು. ಬೇಸಿಕ್ ಕಮ್ಯುನಿಟೀಸ್, ಅಗತ್ಯ ವಸ್ತುಗಳು ಕೂಡ ಸಿಗದೆ ನಿವಾಸಿಗಳು ಪರದಾಡ್ತಾ ಇದ್ದಾರೆ. ಈಗ ನಿವಾಸಿಗಳನ್ನ ಟ್ರ್ಯಾಕ್ಟರ್ಗಳನ್ನ ಬಳಸಿ ಹೊರಗಡೆ ತರಲಾಗ್ತಾ ಇದೆ. ಆದರೆ ಯಲಹಂಕ ಕೆರೆ ಕೋಡಿ ಬಿದ್ದಂತ ಪರಿಣಾಮ ಈ ನೀರು ಬಂದಿರುವಂಥದ್ದು ಅಂತೇಳಿ ಹೇಳಲಾಗ್ತಾ ಇದೆ. ನಾವು ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀವಿ. ಟ್ರ್ಯಾಕ್ಟರ್ಗಳಲ್ಲಿ ಅಪಾರ್ಟ್ಮೆಂಟ್ ನಿವಾಸಿಗಳನ್ನ ತೆರವು ಮಾಡಲಾಗ್ತಾ ಇರುವಂಥದ್ದು. ಅಗತ್ಯ ವಸ್ತುಗಳು ಕೂಡ ಸಿಗ್ತಾ ಇಲ್ಲ. ಬೆಳಗ್ಗೆ ಜಲ ದಿಗ್ಬಂಧನ ಆಗಿರುವಂಥದ್ದು. ಕೇಂದ್ರೀಯ ಜಲ ವಿಹಾರ ರೀತಿ ಕಾಣಿಸ್ತಾ ಇದೆ. ನೀರಿನಿಂದ ಮುಳುಗೋಗಿದೆ. ಇನ್ನು ಅಲ್ಲಿದ್ದಂಥ ವಸ್ತುಗಳು, ಕಾರುಗಳು, ಬೈಕು, ಸೈಕಲ್ಗಳು ಪ್ರತಿಯೊಂದು ಕೂಡ ಜಲಾವೃತವಾಗಿರುವಂಥದ್ದು. ಎಷ್ಟೆಲ್ಲ ಕನಸುಗಳನ್ನು ಕಂಡು ಈ ಕಾರನ್ನು ಖರೀದಿ ಮಾಡಿರ್ತಾರೆ ಮಧ್ಯಮ ವರ್ಗದಲ್ಲಿ. ಒಂದು ಅಪಾರ್ಟ್ಮೆಂಟ್, ಒಂದು ಮನೆ, ಒಂದು ಕಾರು, ಅದೊಂದು ದೊಡ್ಡ ಕನಸು. ಆದರೆ ಈ ರೀತಿಯಾದಂಥ ಅನಾಹುತ ನಡೆದಾಗ ಕಾರುಗಳು ಕೂಡ ನೀರಲ್ಲಿ ಜಲಾವೃತವಾಗಿ ಹೋಗಿದ್ದಾವೆ. ಬಹುತೇಕವಾಗಿ ಇಂಜಿನ್ನಲ್ಲೂ ನೀರು ಹೋಗಿರುವಂಥ ಸಾಧ್ಯತೆ ಇರುತ್ತೆ.
ಇನ್ನು ಈ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಮತ್ತಷ್ಟು ಮಾಹಿತಿಯನ್ನ ಕೊಡೋದಕ್ಕೆ ನಮ್ಮ ಪ್ರತಿನಿಧಿ ಆಶಿಕ್ ಮುಲ್ಕಿ ಲೈವ್ ನಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಆಶಿಕ್, ನಾವು ಕೂಡ ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀವಿ, ಸಂಪೂರ್ಣವಾಗಿ ನೀರು ನಿಂತಿರುವಂಥದ್ದು. ಮತ್ತೊಂದು ಕಡೆ ಜನರನ್ನ ಅಲ್ಲಿಂದ ಹೊರಗಡೆ ತರ್ತಾ ಇದ್ದಾರೆ ಟ್ರ್ಯಾಕ್ಟರ್ಗಳನ್ನ ಬಳಸಿ, ವಾಹನಗಳು ಜಲಾವೃತವಾಗಿದ್ದಾವೆ. ಹೇಗಾಯ್ತಾ ಇದು ಅಂತ? ಅಂದ್ರೆ ಅದು ಶಿಥಿಲಗೊಂಡಿತ್ತಾ ಅಪಾರ್ಟ್ಮೆಂಟ್ ಗೋಡೆಯ, ಅಥವಾ ಮುಂಚಿತವಾಗಿ ಇದ್ರ ಬಗ್ಗೆ ಏನಾದ್ರು ಮಾಹಿತಿ ಇತ್ತಾ? ಹೇಗಾಯ್ತು ಇದು? ಸಡನ್ ಆಗಿ ಆಗಿದ್ದ? ರಾಘವೇಂದ್ರ ಗುಡಿ, ನಿನ್ನೆ ರಾತ್ರಿ 8:30-9 ಗಂಟೆ ಸುಮಾರಿಗೆ ಈ ಒಂದು ಕೇಂದ್ರೀಯ ವಿಹಾರ ಅಪಾರ್ಟ್ಮೆಂಟ್ನ ಕಾಂಪೌಂಡ್ ವಾಲ್ ಕುಸಿದು ಏಕಾಏಕಿಯಾಗಿ ನೀರು ನುಗ್ಗಿ ಈ ಒಂದು ಅವಾಂತರ ಸೃಷ್ಟಿಯಾಗಿರುವಂಥದ್ದು. ಇಲ್ಲಿನ ನಿವಾಸಿಗಳು ಹೇಳೋ ಪ್ರಕಾರ ಈ ಒಂದು ಬಿಲ್ಡಿಂಗ್ ಮತ್ತು ಈ ಒಂದು ತಡೆಗೋಡೆಗೆ ಸುಮಾರು 22ರಿಂದ 25 ವರ್ಷಗಳ ಹಳೆಯದು ಅಂತ ಹೇಳ್ತಾ ಇದ್ದಾರೆ. ಲೆಕ್ಕಾಚಾರದಲ್ಲಿ ಶಿಥಿಲಗೊಂಡಿರಬೇಕು, ಆ ಕಾರಣಕ್ಕಾಗಿ ಏಕಾಏಕಿಯಾಗಿ ಗೋಡೆ ಕುಸಿದಿರುವಂತಹ ಪರಿಣಾಮ ನೀರು ನುಗ್ಗಿದೆಯಲ್ವಾ, ಅದರ ಒಂದು ಇಂಪ್ಯಾಕ್ಟ್ ಯಾವ ರೀತಿಯಾಗಿದೆ ಅನ್ನುವಂಥದ್ದನ್ನ ನಾವೀಗ ದೃಶ್ಯದಲ್ಲಿ ನೋಡ್ತಾ ಹೋಗ್ಬೋದು. ಇಲ್ಲಿನ ಇದು ಒಂದು 8 ಬ್ಲಾಕ್ ಇದೆ, ಸುಮಾರು ಪ್ರತಿ ಬ್ಲಾಕ್ ಕೂಡ 10 ಫ್ಲೋರ್ ಇದೆ. 10 ಫ್ಲೋರ್ ಅಲ್ಲಿ 603 ಫ್ಲಾಟ್ಗಳಿದಾವೆ, ಅಂದ್ರೆ ಮನೆಗಳಿದಾವೆ. ಈ 603 ಮನೆಗಳಲ್ಲಿ ಒಟ್ಟು 2500ಕ್ಕೂ ಅಧಿಕ ಮಂದಿ ಇಲ್ಲಿ ವಾಸ ಮಾಡ್ತಾರೆ. ಸೊ ಇಲ್ಲಿ ನೀರು ನುಗ್ಗಿರುವಂತಹ ಕಾರಣಕ್ಕಾಗಿ ಇಲ್ಲಿನ ಜನರ ಜೀವನ ಸಂಪೂರ್ಣವಾಗಿ ಅಸ್ತವ್ಯಸ್ತಗೊಂಡಿದೆ. ದೃಶ್ಯಗಳಲ್ಲೂ ಕೂಡ ನಾವು ನೋಡ್ತಾ ಹೋಗ್ಬೋದು. ಅಂದ್ರೆ ಆ ಒಂದು ಅರ್ಧ ಕಾಲ್ವರೆಗೂ ಕೂಡ ಆ ನೀರು ತುಂಬಿಕೊಂಡು ಇಲ್ಲಿ ಜನರು ಪರದಾಡ್ತಾ ಇರುವಂತದ್ದು. ದೃಶ್ಯಗಳಲ್ಲೂ ಜನ ಹೇಗೆ ಓಡಾಡ್ತಾ ಇದ್ದಾರೆ ಅನ್ನುವಂಥದ್ದನ್ನ ನೋಡಬಹುದು. ಮುಖ್ಯವಾಗಿ ಬಹಳ ಕನಸ್ಕೊಂಡು ಪರ್ಚೇಸ್ ಮಾಡಿದಂತಹ ಐಷಾರಾಮಿ ಕಾರ್ಗಳು ನೀರಿನಲ್ಲಿ ತೇಲ್ತಾ ಇರುವಂತದ್ದು. ಅದ್ರ ಇಂಜಿನ್ಗೆ ನೀರು ಹೋಗಿ ಆ ಒಂದು ಕಾರ್ ಇದೀಗ ಏನು ಕೆಟ್ಟು ನಿಲ್ತಾ ಇರುವಂತ ದೃಶ್ಯಗಳನ್ನು ನೋಡ್ತಾ ಇದ್ದೀವಿ. ಇಲ್ಲೊಂದು ಟಾಟಾ ಕಾರ್ ಮುಂದೆ ನಾವು ಇದೆ ಅಲ್ವಾ, ಅದು ಕೆಲವೇ ಹೊತ್ತು ಮುಂಚೆ ಪಾರ್ಕಿಂಗ್ ಇಂದ ನೀರಲ್ಲಿ ಏನು ಮುಳುಗಿತ್ತು, ಅದನ್ನು ಹೊರಗಡೆ ತಂದಿದ್ದಾರೆ. ಈಗ ಅದು ಕಾರ್ ಸ್ಟಾರ್ಟ್ ಆಗ್ತಾ ಇಲ್ಲ. ಮತ್ತೊಂದು ಕಡೆಯಿಂದ ಇಲ್ಲಿ ಬೆಳಿಗ್ಗೆಯಿಂದನೂ ಕೂಡ ಸಾಕಷ್ಟು ಸಮಸ್ಯೆಗಳಾಗಿತ್ತು. ಆ ಸಮಸ್ಯೆಗಳಾಗಿರುವಂತ ಹಿನ್ನೆಲೆಯಲ್ಲಿ ಬೆಳಗಿನ ಉಪಹಾರಗಳನ್ನ ಅಂದ್ರೆ ಸಿಗದೆ ಇಲ್ಲಿನ ಜನರು ಪರದಾಡಿದ್ರು. ಅವ್ರಿಗೆಲ್ರಿಗೂ ಕೂಡ ಇದೀಗ ಈ ರೀತಿಯಾಗಿರುವಂತಹ ಟ್ರಾಕ್ಟರ್ ನಲ್ಲಿ ಬೇಕಾಗಿರುವಂತಹ ದಿನಸಿ ಸಾಮಗ್ರಿಗಳನ್ನ ಪೂರೈಕೆ ಮಾಡ್ತಾ ಇರುವಂತದ್ದು. ಹಾಲಿದೆ ಅಥವಾ ತರಕಾರಿ, ಹಣ್ಣುಗಳು ಎಲ್ಲವನ್ನೂ ಕೂಡ ಈ ರೀತಿ ಇಲ್ಲಿನ ಕೇಂದ್ರೀಯ ವಿಹಾರ ಅಪಾರ್ಟ್ಮೆಂಟ್ ಅಸೋಸಿಯೇಷನ್ ಸಿಬ್ಬಂದಿಗಳು, ಇಲ್ಲಿ ಪದಾಧಿಕಾರಿಗಳು ಮಾಡ್ತಾ ಇರುವಂತದ್ದು. ಸರ್, ಇಲ್ಲಿ ನೀರು ತುಂಬಿಕೊಂಡಿದೆ, ಹೇಗಿದೆ ಅಂತ ಪರಿಸ್ಥಿತಿ? ಇಲ್ಲಿ ನೋಡಿ, 2020-21 ಇದೇ ತರ ಆಗಿತ್ತು. ಆಗಿನ ಮಾನ್ಯ ಮುಖ್ಯಮಂತ್ರಿ ಬೊಮ್ಮಾಯಿನವರು ಬಂದು ಇದನ್ನೆಲ್ಲ ವೀಕ್ಷಣೆ ಮಾಡಿಕೊಂಡು ಅದನ್ನ ಇಲ್ಲಿ ಇರುವ ಈ ಕಾಲುವೆ ಎಲ್ಲ ಕಟ್ಟಿದ್ರು. ಆದರೆ ಯಾವುದಕ್ಕೆ ಆದ್ಯತೆ ಕೊಡಬೇಕು, ಭಾರತ ಸರ್ಕಾರಕ್ಕೆ ಬಹಳ ಸಾರಿ ನಾವು ಮನವಿಯನ್ನು ಸಲ್ಲಿಸಿದ್ದೀವಿ. ಪ್ರಧಾನಮಂತ್ರಿಯವರು ಇದಕ್ಕೆ ಮಾನ್ಯ ಮುಖ್ಯಮಂತ್ರಿ ಬೊಮ್ಮಾಯಿಯವರಿಗೆಲ್ಲನೂ ಈ ಕೇಂದ್ರವನ್ನು ನೋಡಲ್ ಕೇಂದ್ರವೇರ್, ಬ್ರಾಂಡೆಡ್ ಕೇಂದ್ರವೇರ್ ಮಾಡಬೇಕು. ಇದು ಭಾರತ ಸರ್ಕಾರದ ಅಧೀನದಲ್ಲಿ ಇರೋದಕ್ಕೋಸ್ಕರ ಬಹಳ ಸಮಸ್ಯೆಗಳಾಗಿದೆ. ಅದಲ್ಲದೆ ಈಗ ಇಡೀ ಎಲ್ಲ ಬಿಲ್ಡಿಂಗ್ ಅಲ್ಲೂ ಎಲ್ಲ ಕಡೆ ನೀರು ತುಂಬಿಕೊಂಡಿದೆ ಅಥವಾ ಒಂದೆರಡು ಎಲ್ಲ ಕಡೆ ತುಂಬಿದೆ. ಯಾಕಂದ್ರೆ ನಾನು ಯಾರ ಬಗ್ಗೆ ಪರ ವಿರೋಧ ಮಾತಾಡಲ್ಲ. ನಾನು ಬೇಕಾದಷ್ಟು ಸಲಹೆಗಳು ಕೊಟ್ಟಿದ್ದೀನಿ. ಇಲ್ಲಿರೋ ಅಧ್ಯಕ್ಷರು ಮಾಡ್ತಾರೆ ಕೆಲಸ, ಬಟ್ ಯಾವುದಕ್ಕೆ ಆದ್ಯತೆ ಕೊಡಬೇಕು ಕೊಡೋದಿಲ್ಲ. ಈಗ ಬೆಳಗಿನ ತಿಂಡಿ ಹಾಲಲ್ಲಿ ಹೇಗೆ ಸರ್, ಸಿಗ್ತಾ ಇದೆಯಾ? ಯಾವುದು ತಿಂಡಿ ನಾವು ತಿಂಡಿ ಹಾಲು ಮತ್ತೆ ನಿಮ್ಮ ಸಪ್ಲೈ ನಮ್ಮ ಟಿವಿ ಇದಕ್ಕೆ ನಾವು ಕೊಡ್ಬೇಕಂತ ಅಲ್ಲ. ಮಾನವೀಯತೆ, ನನ್ನ ಹಕ್ಕು, ನನ್ನ ಕೇಂದ್ರೀಯ ವಿಹಾರ, ನನ್ನ ದೇಶ, ನನ್ನ ಕೇಂದ್ರೀಯ ವಿಹಾರ ಇದೆ. ಹೇಗೆ ಪೂರೈಕೆ ಆಗ್ತದೆ ಸರ್? ಎಲ್ಲ ಸರ್, ರಾತ್ರಿ ಸ್ಟಾರ್ಟಿಂಗ್ ಬಿದ್ದಾಗಿಂದ ನಾವೇ ಇರೋದು. ಗೋಡೆ ಯಾವಾಗ ಕುಸಿದ್ ಬಿತ್ತೋ ಅವಾಗಿಂದ ನಾವೇ ಇರೋದು. ಅಲ್ಲಿಂದ ಎಲ್ಲಾರನು ಬೇಗ ಏನೇನ್ ಮಾಡಬೇಕು ಎಲ್ಲಾರನು ಕಾರುಗಳನ್ನ ಎಲ್ಲ ಆಚೆ ಹಾಕ್ಸಿ ರಾತ್ರಿಯಿಂದನೂ ಸರ್ವಿಸ್. ಬೇಕಂತ ನೀರು ಖಾಲಿ ಮಾಡಕ್ ಸರ್? ಮಧ್ಯಾಹ್ನದಷ್ಟೊತ್ತಿಗೆ ಕ್ಲಿಯರ್. ಅಂದ್ರೆ ಗುಡಿ ಮಧ್ಯಾಹ್ನದಷ್ಟೊತ್ತಿಗೆ ಇಲ್ಲಿನ ನೀರು ತೆರವು ಕಾರ್ಯಾಚರಣೆ ಮುಕ್ತಾಯ ಆಗುವಂತ ನಿರೀಕ್ಷೆಗಳಿದೆ. ಕೇವಲ ಈ ಒಂದು ಭಾಗ ಮಾತ್ರ ಅಲ್ಲ, ಸಂಪೂರ್ಣವಾಗಿ ಈ ಒಂದು ಕೇಂದ್ರೀಯ ವಿಹಾರ ಅಪಾರ್ಟ್ಮೆಂಟ್ ನ ಎಲ್ಲ 8 ಬ್ಲಾಕ್ಗಳಿಗೂ ಕೂಡ ನೀರು ನುಗ್ಗಿ ಅವಾಂತರ. ಆಶಿಕ್, ಇವತ್ತು ಕೂಡ ಮಳೆ ಬರುವಂತಹ ಸಾಧ್ಯತೆಗಳಿದ್ದಾವೆ. ಮತ್ತೆ ಮಳೆ ಬಂದು ಇದೇ ರೀತಿಯಾಗಿ ಕೆರೆ ನೀರು ಇಲ್ಲಿ ಬಂದ್ರೆ ಅಲ್ಲಿ ಅಪಾರ್ಟ್ಮೆಂಟ್ ಅಲ್ಲಿ ಇರ್ತಕ್ಕಂಥ ಪರಿಸ್ಥಿತಿ ಏನು ಅಂತ ಇವತ್ತು ಇಡೀ ಅಪಾರ್ಟ್ಮೆಂಟ್ ಅನ್ನ ತೆರವು ಮಾಡಿ ಏನಾದರೂ ಸುರಕ್ಷಿತ ಸ್ಥಾನಕ್ಕೆ ಕೆಲ ಸಮಯ ಮಟ್ಟಿಗೆ ಏನಾದ್ರು ಕರ್ಕೊಂಡು ಹೋಗುವಂತ ಪ್ರಯತ್ನಗಳಾಗ್ತಾವ ಅಥವಾ ಅಲ್ಲೇ ಜನ ಇರ್ತಾರ? ಆ ಬಗ್ಗೆ ಕೂಡ ಪ್ರಶ್ನೆಗಳಿದ್ದಾವೆ. ಗುಡಿ, ಇವತ್ತು ಕೂಡ ಮಳೆ ಬರುವಂತ ಸಾಧ್ಯತೆ ಇದೆ. ಹೀಗಾಗಿ ಇಲ್ಲಿ ಒಂದು ಅಗತ್ಯ ಅಂದ್ರೆ ಮುಖ್ಯವಾಗಿ ಇಲ್ಲಿನ ನೀರನ್ನ ತೆರವು ಮಾಡಬೇಕು, ಮತ್ತೆ ಈ ಒಂದು ರಾಜಕಾಲುವೆಗೆ ಕನೆಕ್ಟ್ ಮಾಡುವಂತ ಒಂದು ಡ್ರೈನೇಜ್ ಸಿಸ್ಟಮ್ ಬೇಕು ಅನ್ನುವಂಥದ್ದು ಇಲ್ಲಿನ ಸ್ಥಳೀಯರ ಒಂದು ಆಗ್ರಹ. ಒಂದೊಮ್ಮೆ ಇವತ್ತು ಕೂಡ ನಿನ್ನೆ ರಾತ್ರಿಯ ರೀತಿಯಲ್ಲೇ ಮಳೆ ಬಿದ್ದಿದ್ದೇ ಆದ್ರೆ ಮತ್ತೆ ಇದೇ ರೀತಿಯಾಗಿ ಜಲಾವೃತಗೊಳ್ಳುವಂತ ಸಾಧ್ಯತೆನೇ ಹೆಚ್ಚು. ನಿನ್ನೆ ರಾತ್ರಿ ಏನೋ ಒಂದು 80ರಿಂದ 100 ಮಿಲಿಮೀಟರ್ನಷ್ಟು ಮಳೆ ಈ ಭಾಗದಲ್ಲಾಗಿದೆ. ಅಷ್ಟೇ ಪ್ರಮಾಣದಲ್ಲಿ ಮಳೆ ಇವತ್ತು ಕೂಡ ಬಂದ್ರೆ ಇವತ್ತು ಕೂಡ ಏನು
ಈ ಒಂದು ಕೇಂದ್ರೀಯ ವಿಹಾರ ಅಪಾರ್ಟ್ಮೆಂಟ್ಗೆ ಮಳೆ ನೀರು ನುಗ್ಗುವಂತ ಸಾಧ್ಯತೆ ಇದೆ. ದೃಶ್ಯದಲ್ಲೂ ಕೂಡ ನಾವು ನೋಡ್ತಾ ಹೋಗಬಹುದು. ಬಹಳ ಕಷ್ಟಪಟ್ಟು ಕಾರನ್ನ ನುಗ್ಗಿ ತಳ್ಳಿ ಹೊರಗಡೆ ತರುವಂತ ಪ್ರಯತ್ನವನ್ನ ಇಲ್ಲಿನ ನಿವಾಸಿಗಳು ಮಾಡ್ತಾ ಇರುವಂತದ್ದು. ಬರೋಬ್ಬರಿ 350ಕ್ಕೂ ಹೆಚ್ಚಿನ ವಾಹನಗಳು ಇದೇ ರೀತಿಯಾಗಿ ಏನು ನೀರಿನಲ್ಲಿ ಮುಳುಗಡೆ ಆಗಿರುವಂತದ್ದು. ಗುಡಿ, ಧನ್ಯವಾದಗಳು ಅಶೋಕ್ ನೀವೆಲ್ಲ ಮಾಹಿತಿಗೆ. ಇನ್ನ ಯಲಹಂಕ ನಿವಾಸಿಯಾಗಿರ್ತಕ್ಕಂಥ ಭರತಾದ್ರಿ ಅವರು ನಮ್ಮ ಜೊತೆಯಲ್ಲಿ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಭರತಾದ್ರಿ ಅವರೇ ನಮಸ್ಕಾರ. 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 ನೀವು ಕೂಡ ಇದೇ ಅಪಾರ್ಟ್ಮೆಂಟ್ ಅಲ್ಲಿ ಇರುವಂತದ್ದ ಅಥವಾ ಇದ್ರ ಅಕ್ಕಪಕ್ಕ ಇರ್ತೀರಾ? ಬೆಳಗ್ಗೆಯಿಂದ ನನ್ಗೆ ನನ್ನ ಕಾರು ಕೋಡಿ ಹೊಡೆದಿದೆಯಲ್ಲ, ಅದೇ ಜಾಗದಲ್ಲಿ ಕಾರ್ ನಿಂತಿತ್ತು. ಅಲ್ಲಿಂದ ಕಾರ್ನ ತಗೊಂಡ್ಬರೋ ಹೊತ್ತಿಗೆ ಸಾಕಾಗೋಯ್ತು ನನಗೆ. ಹೊರಗಡೆ ನಿಲ್ಸಿದೀನಿ. ಈಗ ಮನೆಗೆ ಬಂದೆ. ಎಲ್ಲ ಮನೆ ಗಲೀಜಾಗಿತ್ತು ಎಲ್ಲ. ಏನ್ ಬಟ್ ಮಾಡೋದು? ಹೇಗೆ ಆಯ್ತು ಅಂತ, ಯಾಕಂದ್ರೆ ಈ ಬಾರಿ ಕೂಡ ಸಾಕಷ್ಟು ಬಾರಿ ಮಳೆ ಆಗಿದೆ. ಆದ್ರೆ ನಿನ್ನೆ ಮಳೆಗೆ ಈ ರೀತಿಯಾದಂತ ಒಂದು ಅನಾಹುತ ಆಗಿರುವಂತದ್ದು. ಅದು ಏನಂದ್ರೆ ಎಲ್ಲ ಕೆರೆಗಳು ತುಂಬಿದೆ ಸುತ್ತಮುತ್ತ. ಆಮೇಲೆ ಇದು ತಗ್ಗಿನ ಪ್ರದೇಶ, ಯಾವುದು ನಮ್ಮ ಕೇಂದ್ರೀಯ ವಿಹಾರ. ಎಲ್ಲಾ ಕಡೆಯಿಂದ ನೀರು ಹರಿಬೇಕಾದ್ರೆ ಇಲ್ಲಿಗೆ ಹರಿಬೇಕು. ಆಮೇಲೆ ನಮ್ಮ ಪಕ್ಕದಲ್ಲಿ ಒಂದು ಮೈದಾನ ಇದೆ. ಆ ಮೈದಾನ ಖಾಲಿ ಇದೆ. ಖಾಲಿ ಇರೋದ್ರಿಂದ ಆಮೇಲೆ ಮಣ್ಣು ಎಲ್ಲಾ ಕಡೆಯಿಂದ ಏನೇನು ಮುತ್ತಿ ಇದ್ ಮಾಡ್ತಾರೆ, ಅದೆಲ್ಲ ಮಣ್ಣು ತಗೊಂಡೋಗಿ ಸುರಿದಿದ್ದಾರೆ. ಸೊ ನೀರು ಎಕ್ಸ್ಟ್ರಾ ನೀರು, ಕೋಡಿ ಹೊಡೆದಿದ್ ನೀರು, ಕೆರೆ ಕೋಡಿ ಹೊಡೆದಿದ್ದು ನೀರು ಹೋಗಕ್ ಜಾಗ ಇಲ್ಲ. ಅದು ನಮ್ಮ ಕಾಂಪೌಂಡ್ ಹತ್ತಿರದಲ್ಲೇ ಬಂದು ಆ ಪ್ರೆಷರ್ ಅಲ್ಲಿ ಕಾಂಪೌಂಡ್ ಗೋಡೆನೆ ಬಿದ್ದು ಹೋಗ್ಬಿಟ್ಟಿದೆ. ಈ ಬಗ್ಗೆ ಏನಾದ್ರೂ ಮುಂಚೆ ಯಾರಾದ್ರೂ ಸಂಬಂಧಪಟ್ಟವ್ರ ಗಮನಕ್ಕೆ ತರಲಾಗಿತ್ತ ಈ ರೀತಿಯಾಗಿ? ಅಯ್ಯೋ, ಇದು 4ನೇ ಸಾರಿ ಆಗ್ತಾ ಇರೋದು. 4ನೇ ಸಾರಿ ಆಗ್ತಾ ಇರೋದು. ನಮ್ಮ ಶಾಸಕರಾದಂತ SR ವಿಶ್ವನಾಥ್ ಅವರು ಇಷ್ಟೂ ಸಾರಿ ಬಂದಿದ್ರು. ಈ ಸಲನು ಬಂದಿದ್ರು, ಬೆಳಿಗ್ಗೆನೂ ಬಂದಿದ್ರು. ಇದಕ್ಕೆ ಪರ್ಮನೆಂಟ್ ಸೊಲ್ಯೂಷನ್ ಸಾಧ್ಯ ಇಲ್ಲ. ಯಾಕಂದ್ರೆ ಇದನ್ನ ನಾವು ಕೆರೆ ಇರುವ ಜಾಗದಲ್ಲಿ ಬಿಲ್ಡಿಂಗ್ ಕಟ್ಟಿದೀವಿ. ಆದ್ರಿಂದ ನೀರ್ ಎಲ್ಲಿ ಹೋಗ್ಬೇಕು ಹೇಳಿ? ಕೆರೆ ತನ್ನದೇ ಆದಂತ ಆಶ್ರಯ ಸ್ಥಾನವನ್ನು ಹುಡುಕೋಬೇಕಲ್ಲ, ಅದಕ್ಕೆ ಇಲ್ಲಿ ಬರ್ತದೆ. ಹಾಗಾಗಿದೆ ಇದು. ಈ ಬಹಳ ಹಿಂದೆನೆ ಭಾರತ ಸರ್ಕಾರದವರು ತನ್ನ ನೌಕರರಿಗೆ ಅಂತೇಳಿ ಕಾಂಪ್ಲೆಕ್ಸ್ ನಿರ್ಮಿಸಿದಾಗ ಯೋಚನೆ ಮಾಡ್ಬೇಕಾಗಿತ್ತು ಅವರು. ಅದನ್ನ ಯಾರು ಯೋಚನೆ ಮಾಡಿಲ್ಲ ಅಂತಲ್ಲ. ಇವತ್ತು ನಾವು ನೋಡ್ತಾ ಇದೀವಲ್ಲ, ಸಾಕಷ್ಟು ಪ್ರದೇಶಗಳಲ್ಲಿ ಎಲ್ಲೆಲ್ಲಿ ತಗ್ಗು ಪ್ರದೇಶದಲ್ಲಿ ಅಪಾರ್ಟ್ಮೆಂಟ್ ಗಳನ್ನ, ಮನೆಗಳನ್ನ ಕಟ್ಟಿಕೊಂಡಿದ್ದಾರೆ. ಹೌದು ಹೌದು. ಆ ನೀರು ತನ್ನ ಸ್ಥಳವನ್ನ ರಿಕ್ಲೇಮ್ ಮಾಡುತ್ತಾ ಅಂತ. ಹೌದು ಹೌದು ಹೌದು. ಒಂದ್ ನಿಮಿಷ, ನನ್ನ ಹೆಂಡತಿ ಕೂಡ ಬಹಳ ಸಫರ್ ಮಾಡಿದ್ದಾಳೆ. ಅವಳಿಗೆ ಕೊಡ್ತೀನಿ. ಉಷಾ ಬರ್ತಾ ಇದ್ರಿಂದ. ಹಲೋ ಉಷಾ ಅವರೇ ನಮಸ್ತೆ. ನಮಸ್ಕಾರ ಸರ್. ನೀವು ಕೂಡ ಹೇಗಾಗ್ತಾ ಇದೆ ಅಂತ ಇವತ್ತು ಅಲ್ಲಿ? ಯಾಕಂದ್ರೆ ಸಂಪೂರ್ಣವಾಗಿ ನೀರು ನಿಂತಿದೆ. ಬೆಳಗ್ಗೆಯಿಂದನೂ ಕೂಡ ಕಾರುಗಳು ಕೂಡ ಮುಳುಗಿದಾವೆ. ಹೌದು ಹೌದು. ಅದು ನಿನ್ನೆ ರಾತ್ರಿ ಒಂದು 10 ಗಂಟೆ ಅಷ್ಟರಲ್ಲಿ ಇದು ಮಳೆ ತುಂಬಾ ಬಂದಿದ್ರಿಂದ ಆಗಿಲ್ಲ. ಹೊರಗಡೆ ಮಳೆಯ ನೀರು ಆ ಗೋಡೆ ಇದೆಯಲ್ಲ, ಕಲ್ಲಿನ ಗೋಡೆ, ಯು ವಿಲ್ ನಾಟ್ ಬಿಲೀವ್, ಅಂದ್ರೆ ಕಲ್ಲಿನ ಗೋಡೆಯನ್ನ ಒಡ್ಕೊಂಡು ನೀರು ಒಳಗಡೆ ಬಂದ್ಬಿಟ್ಟಿದೆ ಇವಾಗ. ಇದು ಹೇಗಿದೆ ಅಂದ್ರೆ ಸರ್, ಇದು ಕೇಂದ್ರೀಯ ವಿಹಾರ ಒಂಥರ ದ್ವೀಪ ತರ ಇದೆ. ಜಲವಿಹಾರದಲ್ಲಿ ನಾವು ದ್ವೀಪದಲ್ಲಿ ಇದ್ದಂಗಿದೆ ಇದು, ಆಯ್ತಾ. 3 ಕಡೆ ನೀರು ಸುತ್ತುವರೆದೆ. ಎಕ್ಸಿಟ್ ಏನಿದೆ, ಮೇನ್ ರೋಡ್ ಏನಿದೆ, ಕೋಗಿಲು ಸರ್ಕಲ್ ಇಂದ ಏರ್ಪೋರ್ಟ್ ಹೋಗೋ ಸರ್ವಿಸ್ ರೋಡ್ ಏನಿದೆ, ಅದೊಂದೇ ರೋಡ್. ಅದು ಬಿಟ್ರೆ ಎಡ ಮತ್ತೆ ಹಿಂದೆ ಮತ್ತು ಬಲಗಡೆ 3 ಕಡೆ ಓಪನ್ ಜಾಗ ಮತ್ತು ಕೆರೆ ಇರೋಂತ ಜಾಗದಲ್ಲಿ ಇದಿದೆ. ಅಲ್ಲಿ ಸೇರಿದ ನೀರೆಲ್ಲ ಒಡ್ಕೊಂಡು ಕಾಂಪೌಂಡ್ ಏನಿದೆ, ಕಲ್ಲಿನ ಕಾಂಪೌಂಡ್ ಒಡೆದು ಬಿಟ್ಟಿದೆ. ಅಲ್ಲ ಮೇಡಮ್, ನೋಡಿ, ಈಗ ನಾವು ಸರ್ಕಾರಗಳನ್ನ ಅಥವಾ ಸಂಬಂಧಪಟ್ಟವ್ರನ್ನ ಈಸಿಯಾಗಿ ಬ್ಲೇಮ್ ಮಾಡ್ಬಿಡ್ತೀವಿ. ಆದ್ರೆ ಈ ಮಳೆಗಾಲ ಶುರು ಆಗೋಕ್ಕಿಂತ ಮುಂಚೆ ಅಪಾರ್ಟ್ಮೆಂಟ್ ಅಸೋಸಿಯೇಷನ್ ಅಲ್ಲಾದ್ರೂ ಕೂಡ ಒಂದು ಬಾರಿ ಚೆಕ್ ಮಾಡಿ ಅದ್ರ ಬಗ್ಗೆ ಏನಾದ್ರೂ ಗಮನ ಹರಿಸೋ ಪ್ರಯತ್ನಗಳಾಗಿತ್ತ ಅಲ್ಲಿ? ಅಂದ್ರೆ ಒಂದು ಸಲ ತುಂಬಾ ಜಾಸ್ತಿ ಆಗಿತ್ತು. ನಿಮ್ಗೆ ನೆನಪಿರ್ಬೋದು, ಈಗ 1-2 ವರ್ಷದಿಂದ ಆದಾಗ ಮುಖ್ಯಮಂತ್ರಿ ಬೊಮ್ಮಾಯಿ ಅವರೇ ಬಂದ್ಬಿಟ್ಟಿದ್ರು ಅವಾಗ. ಹಾಗಾಗಿ ಸರ್ಕಾರದ ಸ್ವಲ್ಪ ನೆರವಿನೊಂದಿಗೆ ಈ ಅಪಾರ್ಟ್ಮೆಂಟ್ ಅಸೋಸಿಯೇಷನ್ ಅವರು ಕೂಡ ಒಂದು ಕಡೆ ಅವರು ತಡೆದು ರಾಜಕಾಲುವೆಗೆ ನೀರು ಹೋಗೋದನ್ನ ಸುಗಮವಾಗಿ ಹೋಗ್ಲಿಕ್ಕೆ ಅವಕಾಶ ಮಾಡಿಕೊಟ್ರು. ಬಟ್ ಬೇರೆ ಕಡೆ ಕಾಂಪೌಂಡ್ಗಳೆಲ್ಲ ಇದು ಏನಿದೆ, ಇದು ಆಗಬಹುದು ಅನ್ನೋದನ್ನ ಅವರು ಮೊದಲೇ ಈ ಗ್ಯಾಪ್ ನಲ್ಲಿ ಮಾಡಬಹುದಾಗಿತ್ತು. ಇದು ನನ್ನ ಪ್ರಕಾರ ಅಪಾರ್ಟ್ಮೆಂಟ್ ಅಸೋಸಿಯೇಷನ್ ಲ್ಯಾಬ್ಸ್ ಅಂತ ನಾನಂತೂ ಅನ್ಕೋತೀನಿ ಸರ್. ಯಾಕೆಂದ್ರೆ ಅದನ್ನ ಮಾಡಬಹುದಾಗಿತ್ತು ಅಲ್ವಾ? ಅದನ್ನ ತಡಿ, ಈಗ ಇದು ಬಂದಾಗ ಎಂಥದ್ದು ಹೇಳ್ತಾರಲ್ಲ, ಯುದ್ಧ ಕಾಲ ಶಸ್ತ್ರಾಭ್ಯಾಸ ಮಾಡ್ದಂಗ ಆಯ್ತು ಇದು ಅಲ್ವಾ? ಇದನ್ನ ಮೊದಲೇ ಮಾಡಬಹುದಾಗಿತ್ತು. ಕೇವಲ ಇದೊಂದೇ ಅಪಾರ್ಟ್ಮೆಂಟ್ ಅಂತಲ್ಲ, ಪ್ರತಿಯೊಂದು ಅಪಾರ್ಟ್ಮೆಂಟ್ ಯಾರೆಲ್ಲ ಈ ರೀತಿಯಾಗಿ ಒಂದು ತಗ್ಗು ಪ್ರದೇಶದಲ್ಲಿ ಅಪಾರ್ಟ್ಮೆಂಟ್ ಗಳನ್ನ ಹೊಂದಿದ್ದಾರೆ, ಅವರು ಮುಂಚಿತವಾಗಿ ಒಂದು ಮುನ್ನೆಚ್ಚರಿಕೆಯನ್ನು ವಹಿಸಿ ಸಾಕಷ್ಟು ಅನಾಹುತ ತಡೆಗಟ್ಟಬಹುದು ಅನ್ಸುತ್ತೆ. ನಮ್ಮ ಜೊತೆಯಲ್ಲಿ ಮಾತನಾಡಿದ ಧನ್ಯವಾದಗಳು ಮೇಡಮ್.
ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ನಲ್ಲಿಯೂ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿ. ನಮ್ಮ ಚಾನೆಲ್ ಅನ್ನ ಫಾಲೋ ಮಾಡಿ, ನೋಟಿಫಿಕೇಶನ್ ಆನ್ ಮಾಡಿ.